ಕಾಲ್ ಮಾಡಂಗೆ ಇಲ್ಲ, ಅವ್ರ ಕೆಲಸ ಅವ್ರು ಫ್ರೀಡಮ್ ಕೊಟ್ಟಿದ್ದೀವಿ. ಅವ್ರು ಏನು ಕೆಲಸ ಮಾಡಬೇಕು, ಪರಿಶ್ರಮ ಮಾಡಬೇಕು ಅಂತೇಳಿ ಫ್ರೀಡಮ್ ಅವ್ರು ಕೆಲಸ ಮಾಡಿದ್ರು. ಅಲ್ಲ ಸರ್, ಈಗ ನೀವು ಬೆಳಗ್ಗೆವರೆಗೂ ಕೂಡ ಮಾಧ್ಯಮ ಹೇಳಿಕೆ ಕೊಟ್ಟಾಗ ಅಧಿಕೃತ FSL ಮಾಹಿತಿ ಬಂದಿಲ್ಲ ಅಂತ ಹೇಳಿ, ಈಗ ನೀವು ಅದ್ರ ನಂತರದಿಂದ ಮಾಧ್ಯಮದ ಕೈಗೂ ಸಿಕ್ಕಿಲ್ಲ ಅಂದರೆ ಮೀಟಿಂಗ್ನಲ್ಲಿ ಇದ್ದರೆ ಅದ ನಂತರ ಏನೇನು ಬೆಳವಣಿಗೆ ಆಗ್ತದೆ ಯಾರು ಮಾಹಿತಿ ಇಡೋದು? ಇಲ್ವಲ್ಲ, ನಾನು ನಿಮ್ಮ ಜೊತೆಲೇ ಕೂತಿದ್ದೀನಿ, ನಿಮ್ಮ ಜೊತೆಲೇ ಊಟ ಮಾಡಿದ್ದೀನಿ. ನೀವೇ ನೋಡಿದ್ರಲ್ಲ, ನಾನೇನಾದರೂ ಒಂದು 2 ಗಂಟೆ ಎಲ್ಲರೂ ತಪ್ಪಿಸ್ಕೊಂಡು ಹೋಗಿದ್ದೆ. ಸರ್, ಈಗ ಅರೆಸ್ಟ್ ಆಗಿರುವಂಥದ್ದು ವೆರಿಫೈ ಮಾಡ್ತೀನಿ. ಸರ್ಕಾರದ ಬದ್ಧತೆ ಅಲ್ವಾ ಸರ್? ಅದನ್ನೇ ವೆರಿಫೈ ಮಾಡ್ತೀನಿ. ನಾನು ಹೋಮ್ ಮಿನಿಸ್ಟರ್ ಆಗಿ ನಾನು ಸುಮ್ಮನೆ ಹೆಂಗೆ ಅಂದ್ರೆ ಅಂತ ಹೇಳೋಕ್ಕಾಗಲ್ಲ. ಹೇಳಿ ಅರೆಸ್ಟ್ ಮಾಡಿದರೆ ಅವ್ರ ಕೆಲಸ ಅವ್ರು ಮಾಡಿರ್ತಾರೆ. ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಿದ್ದೀವಿ. ಪೊಲೀಸರು ಮಾಡಿದರೆ ನಾನು ವೆರಿಫೈ ಮಾಡ್ಕೊಂಡು ನಿಮ್ಗೆ ಹೇಳ್ತೇನೆ. ಈಗ ಒಬ್ಬರು ದೆಹಲಿ ಮೂಲದವರು, ಇನ್ನೊಬ್ರು RT ನಗರ ಮೂಲದವರು, ಇನ್ನೊಬ್ಬರು ಬ್ಯಾಡಗಿ ಮೂಲದ ಚಪ್ಪಿನಾಶಿ ಅವರನ್ನು ತನಿಖೆ ಮಾಡ್ತಕ್ಕಂಥದ್ರಲ್ಲಿ ತನಿಖೆ ಮಾಡ್ತಾ ಇದ್ದರು. ಆಯಿತಾ? ಈಗ ಅವರಿಗೆ ನಾವು ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದು ಆ ಪ್ರಕಾರ ಅವರು ಕ್ರಮ ಮಾಡಿರ್ತಾರೆ. ಏನೋ ನಿಮಗೆ ಫ್ರೀಡಮ್ ಕೊಟ್ಟಿದ್ದೀವಪ್ಪ, ನೀವು ಎಲ್ಲ ವೆರಿಫೈ ಮಾಡಿ ಅಂತ. ನಾನು ಈಗ ಬೆಂಗಳೂರಿಗೆ ಹೋಗ್ತೀನಿ. ಈಗ ಹೋಗುವಾಗಲೇ ಫೋನಲ್ಲಿ ಮಾತಾಡ್ತೀನಿ. ಒಂದು ವೇಳೆ ಅದು ಇದು ಆಯಿತು ಅಂತಂದರೆ ಮಾಡಿದ್ದಾರೆ ಅಂದರೆ ಕನ್ಫರ್ಮ್ ಆದರೆ ಅದನ್ನು ಕನ್ಫರ್ಮ್ ನಾನು ಮಾಡ್ತೀನಿ. ನಾನು ಹಿಂಗೆ ಮುಚ್ಚಿಡೋಕ್ಕಾಗುತ್ತೆ, ನಾನು ಕನ್ಫರ್ಮ್ ಮಾಡ್ತೀನಿ. ಆಮೇಲೆ ಅದರ ಪ್ರಿರಿಕ್ವಿಸಿಟ್ಸ್ ಏನಿದೆ ಅಂದರೆ ರಿಪೋರ್ಟು ಅಂತಿಮವಾಗಿ ರಿಪೋರ್ಟ್ ಬಂದಿದೆ, ಅದರ ಆಧಾರದ ಮೇಲೆ ಅವ್ರು ಕ್ರಮ ತೊಗೊಂಡಿದ್ದಾರೆ. ಇದೆಲ್ಲ ನಾನು ಆಮೇಲೆ ಹೇಳಬೇಕಲ್ವ, ಹೇಳ್ತೀನಿ. ಈಗೇನಾದರೂ ಹೈಯರ್ ಆಫೀಸರ್ಗೆ ಫೋನ್ ಮಾಡಿ ಮಾತಾಡ್ಬೋದು ಸರ್? ಇಲ್ಲ, ನೀವು ಹೇಳ್ದಂಗೆ ಮಾತಾಡ್ತೀನಿ. ಸರ್, ಇದು ಲಿಂಕ್ ಕೆನಾಲ್ ವಿಚಾರವಾಗಿ ಭಾರಿ ವಿರೋಧ ವ್ಯಕ್ತವಾಗ್ತದೆ. ಈಗ ಮತ್ತೆ ಮಂಗಳೂರಿನಲ್ಲಿ ಒಂದು ಕ್ರಮ ತಗೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಮಧ್ಯಾಹ್ನನೇ ಆಯಿತು, ಮಧ್ಯಾಹ್ನನೇ ಆಯಿತು. ನಾವು ಬೆಳಗ್ಗೆ ಬಂದು ಇಲ್ಲಿ ಕೂತ್ಕೊಂಡಲ್ಲ, ಅವಾಗಲೇ ಆಗಿದ್ದು. ಅವು ಅಷ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿದ್ದಾರೆ. ಅದು ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅವ್ರದ್ದು ಅದೇನೋ ಅಫೇರ್. ಇದೇ ಅಧಿಕೃತನ ಗೊತ್ತಿಲ್ಲ. ನಾನು ಐ ಕಾಂಟ್ ಡಿಪೆಂಡ್ ಆನ್ ದಿಸ್. ಸಿಗ್ನೇಚರ್ ಆಗಿಲ್ಲ. ಮೊನ್ನೆ ದಿವಸ ಯಾರೊಬ್ಬರು ಪುಣ್ಯಾತ್ಮರು ಲೋಕಸಭಾ ಎಲೆಕ್ಷನ್ ಶೆಡ್ಯೂಲ್ ಹಾಕ್ಬಿಟ್ಟಿತ್ತು. ಅದರ ಮೇಲೆ ಸಿಗ್ನೇಚರ್ ಹಾಕಿರಲ್ಲ. ಸಿಗ್ನೇಚರ್ ಅಲ್ಲ, ಇದು ಏನದು ಗೌರ್ಮೆಂಟ್ ಆಫ್ ಇಂಡಿಯಾದ ಅಶೋಕ ಸ್ತಂಭ ಹಾಕಿದ್ರು. ನಾವು ಅದನ್ನು ತಿಳ್ಕೊಳಕ್ಕಾಗ್ತದೆ. ನೋಟಿಫಿಕೇಶನ್ ಇದು ಏನು ನೀವು ಗೊತ್ತಿಲ್ಲ. ನಿಮ್ಮ ಇಲಾಖೆಯಿಂದ ಅಧಿಕೃತವಾಗಿ ಬಂದಾಗ ಮಾತ್ರ ಯಾರು ಹೇಳಿದ್ ನೋಡ್ರಿ, ಯಾರೋ ಹೇಳಿದ್ರು, ಅದು ಪ್ರಶ್ನೆ ಅಲ್ಲ. ನಾನು ಹೇಳಿದ್ನ, ಮುಖ್ಯಮಂತ್ರಿಗಳು ಹೇಳಿದ್ರ? ಅದಕ್ಕೆ ನಿನ್ನೆ ಹೇಳಿದ್ದೆ, ನೀವು ಮೀಡಿಯಾದಲ್ಲಿ ನೋಡಿದ್ರೋ ಎಲ್ಲೋ ಗೊತ್ತಿಲ್ಲ. ಅಧಿಕೃತ ಯಾವುದಪ್ಪ ಅಂದರೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಮತ್ತು ನಮ್ಮ DGIG ಅವ್ರು ಹೇಳಿದರೆ ಅದು ಮಾತ್ರ ಅಧಿಕೃತ. ಆಮೇಲೆ DCM ನಾವು ಹೇಳಿದರೆ ಮಾತ್ರ ಅಧಿಕೃತಪ್ಪ. ನೀವು ಯಾರೇ ಏನು ಹೇಳಿದರೂ ಕೂಡ ಅದನ್ನು ನೀವು ಗಣನೆಗೆ ಹೋಗೋದಕ್ಕೆ ಬೇರೆ ಸಚಿವರಿಗೆ ಬೇರೆಯವರಿಗೆ ಜವಾಬ್ದಾರಿ ಇರಲ್ವ ಸರ್? ಅವರು ಇರುತ್ತೆ, ಯಾಕಿರಲ್ಲ. ಆದರೆ ಅಧಿಕೃತ ನಾವು ಮಾಡೋದು ನಮ್ಮಿಂದ. ಸರ್, ನಕಲಿ ವೈದ್ಯರ ಹಾವಳಿ ಜಾಸ್ತಿ ಇದೆ ಜಿಲ್ಲೆಯಲ್ಲಿ. ಅವಾಗೆಲ್ಲ ಕಂಟ್ರೋಲ್ ಮಾಡಿ ಲಿಂಕ್ ಏನಾದ್ರು ಹೇಳಿ ಸರ್. ಅದು ಹೇಳ್ತೀನಿ ನಾಳೆ.